ಅನುಬಂಧದಲ್ಲೂ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯವ್ರದ್ದು ಯಾರ್ದು ಕೂಡ ಇಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಅಗಲ್ದೊರಳೆ ರೀತಿಯಲ್ಲಿ ಬಹುಶಃ ಇವರೆಲ್ಲ ಏನಾಗಿದೆ, ಲೈಸೆನ್ಸ್ ಕೊಟ್ಟರೆ ಕಳ್ಳರ ತರ. ಇವಾಗ ಕಳ್ಳ ಆದ್ರೆ, ಕಳ್ತನ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮೇಲೆ ಯಾರಾದ್ರೂ ಕೂಡ ಕಂಪ್ಲೇಂಟ್ ಮಾಡಿ ಇಲಾಖೆಯಲ್ಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದು, ಅವನು ಕಳ್ಳನ ಹಿಡಿದು ಇದು ಮಾಡೋದಾಗ್ತಿತ್ತು. ಇವರಿಗೆಲ್ಲ ಲೈಸೆನ್ಸೇ ಕೊಟ್ಬಿಟ್ಟಿದ್ದಾರೆ. ಲೈಸೆನ್ಸ್ ಕೊಟ್ರೆ ಕಳ್ಳರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಅಂದ್ರೆ ಕಳ್ತನ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಇಲ್ಲಿ ಮಾತಾಡಿ. ಹಂಗಾಗಿ ಏನಾಗಿದೆ, ಇವತ್ತು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ನೀವು ಒಂದು ಹಳ್ಳಿಯಲ್ಲಿ 10 ಅಂಗಡಿ ಇದ್ರೆ 10 ಅಂಗಡಿಯಲ್ಲೂ ಸಿಗ್ತದೆ. ಇವತ್ತು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಇವ್ರನ್ನ. ಇವತ್ತೇನಾಗಿದೆ, ಯುವಕರು ಇವತ್ತು ಇದಕ್ಕೆಲ್ಲ ಕೂಡ ಮದ್ಯ ವ್ಯಸನಕ್ಕೆ ಒಳಗಾಗಿ ಬಹಳಷ್ಟು ಕ್ರೈಮ್ಸ್ ಆಗ್ತಾ ಇದ್ದಾವೆ. ಇದ್ರ ಮೇಲೆ ಏನು ಕ್ರಮ ಇಲ್ಲ. ಇದ್ರ ಜೊತೆಗೆ ಈ CL7 ಲೈಸೆನ್ಸ್ ಕೊಡೋದಕ್ಕೆ ಇಷ್ಟ ಹಣ ನಿಗದಿ ಮಾಡೋದ್ರ ಜೊತೆಗೆ ಈ ಜೂನ್ ತಿಂಗಳಲ್ಲಿ ರಿನ್ಯೂವಲ್ ಮಾಡ್ತಾರೆ. ಅದಕ್ಕೆ ಒಂದೊಂದು ಲೈಸೆನ್ಸ್ಗೆ 1 ಲಕ್ಷ ಫಿಕ್ಸು. ಅದಲ್ಲದೆ ಪ್ರತಿ ತಿಂಗಳು ಕೂಡ ನಾನು ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡಿದ್ದೀನಿ, ತಾಲೂಕುವಾರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕೋಲಾರ ತಾಲೂಕಾದ್ರೆ ತಿಂಗಳಿಗೆ 15,000, ಶ್ರೀನಿವಾಸಪುರ ಆದ್ರೆ 18,000, ಮುಳಬಾಗ್ಲಾದ್ರೆ 22,000, ಮಾಲೂರು ಆದ್ರೆ 28,000, ಬಂಗಾರಪೇಟೆ KGF ಅಲ್ಲಿ ತಿಂಗಳಿಗೆ 30,000 ಕೊಡಬೇಕು. ಯಾರು ಹೇಳೋರು ಕೇಳೋರೇ ಇಲ್ಲ ಇವ್ರನ್ನ. ಇದು ಈ ಸರ್ಕಾರ ಆ ಸರ್ಕಾರ ಅಂತಿಲ್ಲ, ಯಾವುದೇ ಸರ್ಕಾರ ಇರಲಿ ಅಧಿಕಾರಿಗಳು ಅವರೇ ಇರ್ತಾರೆ. ಆದ್ರೆ ಇವತ್ತು ಅಧಿಕಾರಿಗಳು ಈ ಮಟ್ಟಕ್ಕೆ ಹೋದ್ರೆ ಇದನ್ನ ಯಾರು ನಿಗ್ರಹ ಮಾಡೋರು ಯಾರು? ಅಧ್ಯಕ್ಷರೇ, ಉತ್ತರ ಕೇಳಿ. ಸಭಾಪತಿಗಳೇ ನೋಡಿ, ಇವರೇ ಗಂಭೀರವಾಗಿರ್ತಕ್ಕಂಥ ವಿಷಯ ಅಲ್ಲ. ಮೊನ್ನೆ ಅಧ್ಯಕ್ಷರೇ ಎಷ್ಟು ಗಂಭೀರವಾಗಿದೆ ಅಂತಂದ್ರೆ, ಅಲ್ಲಲ್ಲ, ನೀವು ಯಾಕೆ ಕೇಳ್ತೀರಿ? ಒಂದು CL7 ಎಲ್ಲ ಸರ್ಕಾರಗಳಲ್ಲೂ ಕೂಡ ಒಂದು CL7 ಉತ್ತರಾಳಿ ಕ್ವಶನ್ ಅವರ್ತಾಗ ಎಲ್ಲರೂ ಹೇಳ್ಬಾರ್ದು, ಬೇರೆದಾಗ ಹೇಳ್ಬೇಕು. ಆಯ್ತು, ಕ್ವಶನ್ ಅವ್ರು ಕೇಳ ನೋಡಿ, ನೀವು ಮಾಹಿತಿ ನೋಡಿ. 1 ನಿಮಿಷ ಉತ್ತರಾಳಿ ಕೂಡ್ರಿ ನಮ್ಮ ಮುಂದಕ್ಕೆ ನೋಡಿ, ಕೂಡ್ರಿ ನೀವು ಕೂಡ್ರಿ ಕೂಡ್ರಿ ನೀವು ಕುತ್ಕೋತೀನಿ. ನೀವೇ ಅದ್ಯಾವ್ದು ಕಡ್ತಕ್ಕೆ ಹೋಗ್ಬಾರ್ದು, ಅದ್ಯಾವ್ದು ಕಡ್ತಕ್ಕೆ ಹೋಗ್ಬಾರ್ದು. ಹೇಳಿ, ಉತ್ತರ ಹೇಳಿ. ಅಧ್ಯಕ್ಷರೇ, ನಾನು ಪರ್ಟಿಕ್ಯುಲರ್ ಆಗಿ ಅಂಥವು ಏನಾದರೂ ಕೇಸ್ಗಳಿದ್ರೆ ನನ್ನ ಗಮನಕ್ಕೆ ತಂದರೆ ಇಮಿಡಿಯೇಟ್ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವು ಸುಮ್ಮನೆ ಅಲ್ಲಿ ಇಷ್ಟು ಹೋಗಿದೆ, ಅಲ್ಲಿ ಇಷ್ಟು ಬಂದಿದೆ ಅಂತಕ್ಕಂಥದಕ್ಕೆ ನನಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಏನು ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಹೇಳಿ, ನಾನು ಕ್ರಮ ನಾನು ದಯಮಾಡಿ ಮೊನ್ನೆ ಅಧ್ಯಕ್ಷ ಒಡೆಯ ಅನಿಲ್ ಕುಮಾರ್ ಕ್ವಶನ್ ಅವರ್ಸಿದ್ದು ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತನಾಗಿದ್ದಂತ ಒಬ್ಬ ಜವಾಬ್ದಾರಿಯುತ ಸದಸ್ಯ ಈ ಸದನದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗಂಭೀರವಾದ ಆರೋಪ. ನಾನೇನೋ ಗಾಳಿಯಲ್ಲಿ ಗುಂಡೊಡೆಯೋ ಕೆಲಸ ಮಾಡ್ತಿಲ್ಲ. ನಾನು ಇದೆಲ್ಲ ಸ್ಪಷ್ಟವಾದ ಮಾಹಿತಿ ತೆಗೆದುಕೊಂಡೇ ಮಾಡ್ತಿದ್ದೀನಿ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಮನೆ ಅಧ್ಯಕ್ಷರೇ. ಗೋಪಿ ಅಂತಕ್ಕಂಥ ಒಬ್ಬ ಅಧಿಕಾರಿ FDC ಇದ್ದಾನೆ. ಅವನು 14 ವರ್ಷ ಆಗಿದೆ ಅವನು ರೆಕ್ರೂಟ್ ಆಗಿ. 12 ವರ್ಷದಿಂದ ಅದೇ ಅಬಕಾರಿ ಇಲಾಖೆಯಲ್ಲಿ ಜಿಲ್ಲಾ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ. ಭಾರತಿ ಶೆಟ್ಟಿ. ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 338 ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಹಾಗೂ ಪ್ರವಾಸೋದ್ಯಮ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದೇವೆ, ಆದರೆ ಉತ್ತರದಿಂದ ನನಗೆ ಸಮಾಧಾನ ಇಲ್ಲ. ತಾವು ಕೇಳಿರ್ತಕ್ಕಂಥ 2 ಪ್ರಶ್ನೆಗಳೇನದಾವು, ಒಟ್ಟು 3 ಭಾಗ ಇದೆ ನಿಮ್ಮ ಪ್ರಶ್ನೆ. ಅದರಲ್ಲಿ 2ನೇದ್ದು 3ನೇದ್ದು ಏನಿದೆ ಭಾಳ ಮಹತ್ವದ್ದಾಗಿರ್ತಕ್ಕಂಥದ್ದು, ಹಾಗೂ ಅವುಗಳಿಗೆ ಮಾಹಿತಿ ಈಗೇನು ನಾವು ಉತ್ತರ ಕೊಟ್ಟಿದ್ದೇವೆ ಆ ಉತ್ತರದಲ್ಲಿ ಇಲ್ಲ. ಆದ್ದರಿಂದ ಅಧ್ಯಕ್ಷರು ತಾವು ಅನುಮತಿ ಕೊಡೋದಾದರೆ ವಿಥೋಲ್ಡ್ ಮಾಡ್ರಿ, ನಾನು ಮಂಗಳವಾರ ಉತ್ತರ ಹೇಳ್ತೀನಿ. ರೈಟ್, ಆಗ್ಬೋದು. SV ಸಂಕನೂರ್, ನಮೋಸಿ, ನಿರಾಣಿ, ಸುನೀಲ್ ಯಲ್ಲಾಪುರೆ, ಪ್ರತಾಪ್ ಸುನಾಯ್ಕ್. ಒಬ್ಬರು ಕೇಳಿ. ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 356 ಮಾನ್ಯ ಮುಖ್ಯಮಂತ್ರಿಗಳಿಗೆ ಉತ್ತರ ಒದಗಿಸಲಾಗಿದೆ. ಸಭಾಪತಿಗಳೇ, ಮುಖ್ಯಮಂತ್ರಿಗಳು ಇರಬೇಕಾಗಿತ್ತು, ಅವ್ರ ಜೊತೆಗೆ ನಾವು ಈ ವಿಷಯ ಚರ್ಚೆ ಮಾಡಿದ್ರೆ ಚೆನ್ನಾಗಿತ್ತು. ಯಾಕಂತಂದ್ರೆ ನೆಕ್ಸ್ಟ್ ವೀಕ್ ಕೇಳಿ. ಇಲ್ಲ ಸರ್, ಸುಮ್ ಕೇಳಿ, ಮತ್ತೆ ಹೇಳಿ. ಮುಖ್ಯಮಂತ್ರಿ ಇಲ್ಲ, ಅವ್ರು ಹೇಳ್ತಾರ ಹೇಳಿಲ್ಲ ಇಷ್ಟು ತನಕ. ನಿಮ್ಮ ಮುಖ್ಯಮಂತ್ರಿಗಳು ಬೇಕಂದ್ರೆ ನೀವು ರೈಟಿಂಗ್ ಕೊಡಿ, ನೆಕ್ಸ್ಟ್ ನಾ ಹೇಳ್ತೇನೆ. ಇಲ್ಲ
ಸಭಾಪತಿಗಳೇ, ಅವರೆಲ್ಲರೂ ಈಗ ಅಭಿನಂದನೆಗಳು ಸಲ್ಲಿಸಬೇಕು ಮುಖ್ಯಮಂತ್ರಿಗಳಿಗೆ, ಸರ್ಕಾರ. ಸರ್ ಅದೇ ಹೇಳಿ, ಹೇಳಿ, ಸಭಾಪತಿಗಳೇ ಹೇಳಿ. ನಾನು